ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನನಗೆ ತಿಳಿದಿರೋವಂಥ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ಟಿಪ್ಸ್ಗಳು ನಿಮಗೆ ಗೊತ್ತೂ ಇರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ದುಡ್ಡು ಖರ್ಚಾಗಲ್ಲ. ಬದಲಾಗಿ ನೀವು ಹೇಮಾಸ್ ಕುಕಿಂಗ್ನ ಒಬ್ಬ ಸದಸ್ಯರಾಗಿರ್ತೀರ. ಹಾಗೆ ಈ ಕುಟುಂಬ ಇನ್ನಷ್ಟು ಚೆನ್ನಾಗಿ ಬೆಳೆಯೋದಕ್ಕೆ ನಿಮ್ಮ ಒಂದು ಸಹಕಾರ ಕೂಡ ಜೊತೆಗಿರುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಆ ಟಿಪ್ಸ್ಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಎಲ್ಲರ ಮನೆಯಲ್ಲೂ ನಾವು ಸೀಮೆ ಬದನೆಕಾಯಿನ ಉಪಯೋಗಿಸ್ತೀವಿ. ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ನೀವು ಸೀಮೆ ಬದನೆಕಾಯಿನ ಕಟ್ ಮಾಡಿದಾಗ ನಿಮ್ಮ ಕೈಯೆಲ್ಲ ಅಂಟಂಟಾದಂಗೆ ಅನಿಸುತ್ತೆ ಮತ್ತು ಒಂಥರ ಮರಗಟ್ಟಂಗೆ ಅನಿಸುತ್ತೆ. ಇದು ಒಂದು 2-3 ಅವರ್ ಆದರೂ ಹಾಗೇ ಇರುತ್ತೆ. ಅದು ಆಗಬಾರ್ದು, ಅವಾಯ್ಡ್ ಆಗಬೇಕು ಅಂದರೆ ನೀವು ಅದರ ಮೇಲಿನ ಸಿಪ್ಪೆ ತೆಗಿಯೋಕ್ಕೂ ಅಥವಾ ಕಟ್ ಮಾಡೋಕ್ಕೂ ಮುಂಚೆ ಇದನ್ನು ಈ ರೀತಿ ಮಧ್ಯದಲ್ಲಿ ಒಂದು ಕಟ್ ಮಾಡ್ಕೋಬೇಕು. ಈಗ ನಾವು ಸೌತೆಕಾಯೆಲ್ಲ ಕಟ್ ಮಾಡಿಕೊಂಡು ಅದರ ಹಾಲನ್ನು ತೆಗಿತೀವಿ ನೋಡಿ ಮೇಲೆ, ಅದೇ ರೀತಿ ಇದನ್ನು ಕೂಡ 2 ಪೀಸ್ ಇಟ್ಕೊಂಡು ಚೆನ್ನಾಗಿ ಉಜ್ಕೋಬೇಕು. ನಿಮಗೆ ಬೆಳ್ಳಗೆ ನೊರೆ ರೀತಿ ಒಂದು ಹಾಲು ಬರುತ್ತೆ, ಅದು ಪೂರ್ತಿ ಹೊಟ್ಟೋಗ್ಬಿಡಬೇಕು. ನಂತರ ಇದನ್ನು ನೀವು ಚೆನ್ನಾಗಿ ನೀರಿನಲ್ಲಿ ತೊಳೆದುಬಿಟ್ಟು ಇದನ್ನು ನೀವು ಹೇಗೆ ಬೇಕೋ ಹಾಗೆ ಸಿಪ್ಪೆ ತೆಗೆದು ಹೆಚ್ಕೊಂಡು ಅಡುಗೆಗೆ ಉಪಯೋಗಿಸ್ಕೋಬೋದು. ಈ ರೀತಿ ಮಾಡಿದಾಗ ನಿಮ್ಮ ಕೈ ಅಂಟಾಗೋದಾಗಲಿ ಅಥವಾ ಒರಟಾಗೋದಾಗಲಿ ಆಗೋದು ಅವಾಯ್ಡ್ ಆಗುತ್ತೆ. ಈಗ ನೋಡಿ, ನೀವು ಸ್ವಲ್ಪ ಉಜ್ತಾ ಇದ್ದಾಗೆ ನೋಡ್ತಾ ಇದ್ದೀರಾ ಎಷ್ಟು ನೊರೆ ರೀತಿ ಹಾಲು ಬಂದಿದೆ. ಇದು ಪೂರ್ತಿ ಹೋಗ್ಬಿಟ್ರೆ ನಿಮಗೆ ಕಾಯಿ ಕೂಡ ಇನ್ನೂ ಟೇಸ್ಟಾಗಿರುತ್ತೆ. ಹಾಗೆ ಕಟ್ ಮಾಡಿದಾಗ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಇರಲ್ಲ. ಈ ಪ್ರಾಬ್ಲಮ್ನ ನೀವು ಫೇಸ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇನ್ನೊಂದು ಟಿಪ್ ಯಾವುದು ಅಂತ ನೋಡೋಣ. ಈಗ ಎಲ್ಲರ ಮನೆಯಲ್ಲೂ ನಿಂಬೆಹಣ್ಣು ತಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀವಿ. ತುಂಬ ದಿನ ಇದನ್ನು ಹಾಗೆ ಇಟ್ಟಾಗ ಏನಾಗುತ್ತೆ, ಅದು ಒಂಥರ ಗಟ್ಟಿಯಾಗಿಬಿಡುತ್ತೆ, ರಸ ಕೂಡ ಬರಲ್ಲ. ಅಂಥ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ, ನಿಂಬೆಹಣ್ಣನ್ನು ನಾವು ರೆಗ್ಯುಲರಾಗಿ ಹೇಗೆ ಒಂದು ಸ್ವಲ್ಪ ಅದನ್ನು ಇಸುಕ್ಕೊತೀವೋ ಅದೇ ರೀತಿ ಈ ರೀತಿ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಮೆತ್ತಗಾಗಬೇಕು. ಈ ರೀತಿ ಮಾಡಿ ಉಪಯೋಗಿಸೋದು ಎಲ್ಲರಿಗೂ ಗೊತ್ತಿರೋದೆ. ಆದರೆ ಇದರಲ್ಲಿ ಪೂರ್ತಿ ರಸ ನಮಗೆ ಬೇಕು ಅಂದರೆ ಒಂದು ಬಟ್ಲಿಗೆ ನಿಂಬೆಹಣ್ಣನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಒಂದು 5 ನಿಮಿಷ ಹಾಗೆ ಬಿಟ್ಟುಬಿಟ್ಟು ನಂತರ ಇದನ್ನು ಕಟ್ ಮಾಡಿದಾಗ ನಿಮಗೆ ಆ ನಿಂಬೆಹಣ್ಣಲ್ಲಿ ಇರೋವಂಥ ರಸ ಪೂರ್ತಿ ಪ್ರಮಾಣದಲ್ಲಿ ಸಿಗುತ್ತೆ. ಹಾಗೆ ವೇಸ್ಟ್ ಕೂಡ ಆಗೋದಿಲ್ಲ. ಈಗ ಮತ್ತೊಂದು ಟಿಪ್ನ ನೋಡೋಣ. ಯೂಶ್ವಲಿ ಏನಾಗುತ್ತೆ, ಸಕ್ಕರೆನ ತಂದು ತುಂಬ ದಿನ ಹಾಗೆ ಇಟ್ಬಿಟ್ರೆ ನಿಮಗೆ ಅದು ಒಂದು ರೀತಿ ಅಂಟು ಥರ ಅನಿಸುತ್ತೆ ಮತ್ತು ನೀರು ಬಿಟ್ಟಂಗೆ ಅನ್ನಿಸ್ತಾ ಇರುತ್ತೆ. ಈ ರೀತಿ ಆಗಬಾರ್ದು ಅಂದರೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಈ ರೀತಿ ಆಗಿದೆ ಅಥವಾ ಆಗಬಾರ್ದು ಅನ್ನೋದಿದ್ದರೆ, ನೀವು ಯಾವ ಬಾಕ್ಸ್ನಲ್ಲಿ ಸಕ್ಕರೆನ ಶೇಖರಿಸಿರ್ತೀರೋ ಅದರ ತಳಭಾಗಕ್ಕೆ ಒಂದು ಟಿಶ್ಯೂನ ಈ ರೀತಿ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದಕ್ಕೆ ನ್ಯೂಸ್ ಪೇಪರೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ, ನ್ಯೂಸ್ ಪೇಪರಲ್ಲಿ ಅದು ಪ್ರಿಂಟ್ ಆಗೋದಕ್ಕೆ ಅಕ್ಷರಗಳು ಲಿಡ್ನ ಉಪಯೋಗಿಸಿರ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆ ಟಿಶ್ಯೂ ಪೇಪರ್ನ ಹಾಕ್ಕೊಂಡ್ಮೇಲೆ ನೀವು ಸಕ್ಕರೆನ ಹಾಕಿಟ್ಟಾಗ ಟಿಶ್ಯೂ ಪೇಪರ್ ಏನಾಗುತ್ತೆ, ಸಕ್ಕರೆನಲ್ಲಿರೋ ಮಾಯ್ಶ್ಚರ್ನೆಲ್ಲ ಹೀರ್ಕೊಂಡ್ಬಿಟ್ಟು ಸಕ್ಕರೆ ನಿಮಗೆ ಉದುದ್ರಾಗಿ ತುಂಬ ದಿನ ಹಾಗೆ ಇರುತ್ತೆ. ಒದ್ದೆ ಆಗೋ ಸಮಸ್ಯೆ ಕೂಡ ಇರಲ್ಲ. ಹಾಗೆ ಇದ್ರ ಜೊತೆಗೆ ಎಲ್ಲರೂ ಗೊತ್ತಿರೋವಂಥದ್ದೇ ಲವಂಗನ ಕೂಡ ಹಾಕಿಟ್ಟಾಗ ನಿಮಗೆ ಇರುವೆಗಳೆಲ್ಲ ಬರೋದು ಸಾಕಷ್ಟು ಪ್ರಮಾಣದಲ್ಲಿ ಅವಾಯ್ಡ್ ಆಗುತ್ತೆ. ಇದೇ ರೀತಿ ಮನೆಯಲ್ಲಿ ಅರಿಶಿನ ತಂದಿಟ್ಟಾಗ ಅದರಲ್ಲಿ ಹುಳ ಬಿದ್ದು ಅಥವಾ ಗೂಡಾಗ್ಬಿಟ್ಟಿರುತ್ತೆ. ಅದೆಲ್ಲ ಆಗಬಾರ್ದು ಅಂದರೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಯಾವುದಾದ್ರೂ ಒಂದು ಸಣ್ಣ ಪೀಸಷ್ಟು ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರ್ನ ತೊಗೋಬೇಕು. ನಾನಿಲ್ಲಿ ಇದಕ್ಕೆ ಟಿಶ್ಯೂ ಪೇಪರ್ನೇ ಉಪಯೋಗಿಸಿದ್ದೀನಿ. ಈ ಟಿಶ್ಯೂ ಪೇಪರ್ಗೆ ನೀವು ಒಂದು 4 ಕಾಳಷ್ಟು ಮೆಣಸು ಹಾಗೆ ಒಂದು 4 ಕಾಳಷ್ಟು ಲವಂಗನ ಹಾಕಿಬಿಟ್ಟು ಪಟ್ನ ಕಟ್ಟಿ ಅದನ್ನು ನೀವು ಅರಿಶಿಣದ ಡಬ್ಬಿ ಒಳಗಡೆ ಹಾಕಿಟ್ಟಾಗ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹುಳಗಳು ಅಥವಾ ಈ ಗೂಡಾಗುತ್ತೆ ನೋಡಿ, ಹುಳಗಳು ಬಿದ್ದಾಗ ಅದೆಲ್ಲ ಆಗೋದು ಅವಾಯ್ಡ್ ಆಗುತ್ತೆ. ಅರಿಶಿನ ನಿಮಗೆ ಫ್ರೆಶ್ ಆಗಿ ಕೂಡ ಇರುತ್ತೆ. ನೀವು ಬಟ್ಟೆ ಉಪಯೋಗಿಸಿದ್ರೆ ಬಟ್ಟೆನ ಒಂದು ರಬ್ಬರ್ ಬ್ಯಾಂಡಿಂದನೋ ಅಥವಾ ಒಂದು ದಾರದಿಂದನೋ ಕಟ್ಟಿಬಿಟ್ಟು ನೀವು ಪೋಟ್ಲಿ ರೀತಿ ಮಾಡಿ ಅದನ್ನು ನೀವು ಅರಿಶಿನದ ಡಬ್ಬಿನಲ್ಲಿ ಕೂಡ ಹಾಕಿಡ್ಬೋದು. ಇಲ್ಲ ಈ ರೀತಿ ಟಿಶ್ಯೂನಲ್ಲಿ ಮಾಡೋದಿದ್ರೆ ಒಂದು ಪಟ್ನ ಕಟ್ಬಿಟ್ಟು ಕೂಡ ಈ ರೀತಿ ಇಟ್ಕೋಬೋದು. ಆಗ ಹುಳಗಳು ಬರೋದು ಅವಾಯ್ಡ್ ಆಗುತ್ತೆ. ಈಗ ಗೋಡಂಬಿ, ದ್ರಾಕ್ಷಿ ಅಥವಾ ಡ್ರೈ ಫ್ರೂಟ್ಸು ಎಲ್ಲ ತಂದಿಟ್ಟಿರ್ತೀವಿ. ಇದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ರೆ ಪರವಾಗಿಲ್ಲ. ಹಾಗೆ ಹೊರಗಡೆನೇ ಇಟ್ಟಾಗ ಇದಕ್ಕೆ ಕೂಡ ನೀವು ಸ್ವಲ್ಪ ಲವಂಗನ ಬಾಕ್ಸಿಗೆ ಹಾಕಿಟ್ಟಾಗ
ನಿಮಗೆ ಹುಳಗಳಾಗೋದು ಅವಾಯ್ಡ್ ಆಗುತ್ತೆ. ಇದು ಒಂದು ರೀತಿ ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು. ಹಾಗೆ ಯಾವತ್ತು ಕೂಡ ನೀವು ಡ್ರೈ ಫ್ರೂಟ್ಸ್ನ ಇಟ್ಟಾಗ ಆದಷ್ಟು ಏರ್ ಟೈಟ್ ಬಾಕ್ಸ್ನಲ್ಲಿ ಇಡಿ. ಗಾಳಿ ಆಡದೇ ಇದ್ದಾಗ ನಿಮಗೆ ಡ್ರೈ ಫ್ರೂಟ್ಸು ಮೆತ್ತಗಾಗೋದು ಕೂಡ ಅವಾಯ್ಡ್ ಆಗುತ್ತೆ. ಇಲ್ಲ ಅಂದರೆ ನೀವು ಫ್ರಿಡ್ಜ್ನಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ನೋಡಿ ನಾನು ಒಂದು ಗಟ್ಟಿಯಾಗಿ ಮುಚ್ಚಳ ಇರುವಂಥ ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ. ಅದೇ ರೀತಿ ಸ್ವೀಟ್ಗಳು ಮಾಡ್ಕೋಬೇಕು ಅಂದಾಗ ಎಲ್ಲರ ಮನೆಯಲ್ಲೂ ಏಲಕ್ಕಿನಂತೂ ಉಪಯೋಗಿಸ್ತೀವಿ. ಏಲಕ್ಕಿ ನಿಮಗೆ ಒಂದೊಂದು ಸರಿ ಏನಾಗುತ್ತೆ, ಎಷ್ಟೇ ಕುಟ್ಟಿದ್ರೂ ಅದು ನೀಟಾಗಿ ಪೌಡ್ರ್ ಆಗಲ್ಲ. ಆ ರೀತಿ ಆಗಬಾರ್ದು ಅಂತ ಅಂದರೆ ನೀವು ಏಲಕ್ಕಿನ ಉಪಯೋಗಿಸೋಕ್ಕೂ ಮುಂಚೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಹಾಗೆ ನೀವು ಒಂದೇ ಸರಿ ಹೆಚ್ಚಿನ ಪ್ರಮಾಣದಲ್ಲಿ ಏಲಕ್ಕಿ ಪುಡಿ ಮಾಡ್ಕೋತಿದ್ದೀನಿ ಅಂತ ಅಂದಾಗಲೂ ಕೂಡ ಈ ರೀತಿ ನೀವು ಏಲಕ್ಕಿನ ಒಂದು ಸ್ವಲ್ಪ ಬಿಸಿಗೆ ಫ್ರೈ ಮಾಡಿಕೊಂಡು ನಂತರ ಇದನ್ನು ಸಿಪ್ಪೆ ಸಮೇತನೇ ಮಿಕ್ಸಿಗೆ ಹಾಕ್ಕೊಂಡು ಇಟ್ಟಾಗ ನಿಮಗೆ ಜಾಸ್ತಿ ದಿನ ಏಲಕ್ಕಿ ಪುಡಿ ಸುವಾಸನೆ ಇರುತ್ತೆ ಮತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಟೇಸ್ಟ್ ಕೂಡ ನಿಮಗೆ ಏಲಕ್ಕಿದು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಸಿಪ್ಪೆನ ಬಿಸಾಕಕ್ಕೆ ಹೋಗಬೇಡಿ. ಇದನ್ನು ನೀವು ಮಿಕ್ಸಿನಲ್ಲಿ ಹಾಕಿ ಮಾಡ್ಕೋಬೋದು. ನೋಡಿ ಈ ರೀತಿ ಅದೊಂದು ಸ್ವಲ್ಪ ದಪ್ಪ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲ ಹಾಗೆ ಒಂದು 4 ಏಲಕ್ಕಿನ ಇನ್ಸ್ಟಂಟಾಗಿ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ ಅಂದಾಗ ಅದರ ಸಿಪ್ಪೆನ ತೆಗೆದು ನೀವು ಏಲಕ್ಕಿನ ಉಪಯೋಗಿಸ್ಕೋಬೋದು. ಹಾಗೆ ಈ ಸಿಪ್ಪೆ ತೆಗ್ದಿರೋ ಏಲಕ್ಕಿನ ಕೂಡ ವೇಸ್ಟ್ ಮಾಡಬೇಡಿ. ಇದನ್ನು ನೀವು ಟೀ ಪೌಡರ್ನಲ್ಲಿ ಹಾಕಿ ಇಟ್ಟಾಗ ಟೀ ಮಾಡೋವಾಗ ಎಕ್ಸ್ಟ್ರಾ ಏಲಕ್ಕಿ ಹಾಕೋ ಅವಶ್ಯಕತೆ ಇರಲ್ಲ. ಇದೇನೇ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಆ ರೀತಿ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಕೂಡ ಎಷ್ಟು ನೀಟಾಗಿದೆ ಅಂತ ನುಣ್ಣಗೆ ಕೂಡ ಆಗುತ್ತೆ. ಲಂಚ್ ಬಾಕ್ಸ್ಗಳು ಕೆಲವೊಂದು ಸರಿ ಏನಾಗುತ್ತೆ, ನಾವು ಎಷ್ಟೇ ನೀಟಾಗಿ ತೊಳೆದ್ರೂ ಆ ಊಟದ ವಾಸನೆ ಒಂದೊಂದು ಸರಿ ಹಾಗೆ ಉಳಿದ್ಬಿಡುತ್ತೆ. ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಆ ವಾಸನೆ ಹೋಗಲ್ಲ. ಅಂಥ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ನ ಚೆನ್ನಾಗಿ ಮುದ್ರಬಿಟ್ಟು ಆ ಬಾಕ್ಸ್ ಒಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು ನೀವು ಅದನ್ನು ಓವರ್ನೈಟು ಮುಚ್ಚಿಟ್ಟು ಹಾಗೆ ಇಟ್ಟಾಗ ಆ ಟಿಶ್ಯೂ ನೀರೆಲ್ಲ ಹಾಕಿರೋದ್ರಿಂದ ಆ ಬಾಕ್ಸಲ್ಲಿ ಇರೋವಂಥ ಕೆಟ್ಟ ವಾಸನೆನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡು ಬಿಡುತ್ತೆ. ನಂತರ ನೀವು ತೆಗೆದುಬಿಟ್ಟು ತೊಳೆದಾಗ ನಿಮಗೆ ಆ ರೀತಿ ಯಾವುದೇ ವಾಸನೆ ಕೂಡ ಇರಲ್ಲ. ಇದು ಲಂಚ್ ಬಾಕ್ಸ್ಗೆ ಅಂತನೆಲ್ಲ ಈಗ ನಾವು ಬೇಳೆಗಳು ಎಲ್ಲ ಕಾಳು ಶೇಖರಿಸಿ ಇಡುವಂಥ ಬಾಕ್ಸ್ಗಳಲ್ಲಿ ವಾಸನೆ ಬರ್ತಾಯಿದ್ರು ಕೂಡ ನೀವು ಇದೇ ರೀತಿ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಆಗ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಆ ವಾಸನೆ ಬರೋದೆಲ್ಲ ಅವಾಯ್ಡ್ ಆಗುತ್ತೆ. ಹಾಗೆ ಮಳೆಗಾಲ ಬಂತು, ಕರೆಂಟ್ ಅಂತೂ ಜಾಸ್ತಿ ಹೋಗ್ತಾನೇ ಇರುತ್ತೆ. ಕ್ಯಾಂಡಲ್ನ ಉಪಯೋಗಿಸ್ತೀವಿ. ಅಂಥ ಟೈಮ್ನಲ್ಲಿ ಏನು ಮಾಡ್ತೀವಿ, ನಾವು ಕ್ಯಾಂಡಲ್ನ ಎಲ್ಲಂದರಲ್ಲಿ ಇಟ್ಟಾಗ ಅದರಿಂದ ಮೇಣ ಸುರಿದು ಮನೆಯೆಲ್ಲ ಗಲೀಜಾಗಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಯಾವುದಾದ್ರೂ ಒಂದು ವೇಸ್ಟ್ ಆಗಿರೋವಂಥ ದೀಪನ ತಗೊಂಡು ಅದರೊಳಗಡೆ ನೀವು ಕ್ಯಾಂಡಲ್ನ ಹಚ್ಕೊಂಡು ಇಟ್ಕೋಬೋದು. ಇದರಿಂದ ನಿಮಗೆ 2 ರೀತಿ ಪ್ರಯೋಜನ ಇದೆ. ಒಂದೇನೆಂದರೆ ನಿಮಗೆ ಮನೆಯಲ್ಲೆಲ್ಲ ಇಟ್ಕೊಂಡು ಓಡಾಡೋವಾಗ ಮೇಣ ಕೈ ಮೇಲೆ ಬಿದ್ದು ಸುಡೋದು ತಪ್ಪುತ್ತೆ. ಹಾಗೆ ನೆಲದಲ್ಲಿ ಬಿದ್ದು ಅದೆಲ್ಲ ಒಣಗೋದು ಕೂಡ ತಪ್ಪುತ್ತೆ. ಹಾಗೆ ಕ್ಯಾಂಡಲ್ ಕರಗ್ತಾ ಇದ್ದಂಗೆ ಅದರಿಂದ ಸೋರೋ ಅಂಥ ಮೇಣ ದೀಪದಲ್ಲಿ ಶೇಖರಣೆ ಆಗುತ್ತೆ. ಅಂಥ ಟೈಮ್ನಲ್ಲಿ ನೀವು ಒಂದು ಬತ್ತಿನ ಹೊಸ್ಕೊಂಡು ಆ ದೀಪದೊಳಗಡೆ ಇಟ್ಕೊಂಡ್ಬಿಡಿ. ಆ ಮೇಣ ಬಿದ್ದಿದ್ದೆಲ್ಲ ಆ ಬತ್ತಿ ಮೇಲೆ ಕೂಡ ಬಿದ್ದಿರುತ್ತೆ. ಮೇಣ ಪೂರ್ತಿ ಕ್ಯಾಂಡಲ್ಲು ಖರ್ಚು ಆದಮೇಲೆ ನೀವು ಆ ಬತ್ತಿ ಸಹಾಯದಿಂದ ಮತ್ತೆ ದೀಪನ ಉರಿಸ್ಕೋಬೋದು. ಈ ರೀತಿ ನೀವು ಮಲ್ಟಿಪರ್ಪಸ್ ಆಗಿ ಕ್ಯಾಂಡಲ್ನ ಉಪಯೋಗಿಸ್ಕೋಬೋದು. ಯಾವುದೇ ರೀತಿ ವೇಸ್ಟ್ ಕೂಡ ಆಗಲ್ಲ. ಕ್ಯಾಂಡಲ್ಲು ನಿಮಗೆ ಜಾಸ್ತಿ ದಿನ ಕೂಡ ಬರುತ್ತೆ. ಹಾಗೆ ಎಲ್ಲಂದರಲ್ಲಿ ಕ್ಯಾಂಡಲ್ ಸೋರೋದು ಕೂಡ ತಪ್ಪುತ್ತೆ. ಹಾಗೆ ಎಲ್ಲರ ಮನೆಯಲ್ಲೂ ಈಗಂತೂ ಬಾಂಬೆ ಪರ್ಕೆನ ತುಂಬಾ ಉಪಯೋಗಿಸ್ತೀವಿ. ಪರ್ಕೆ ಉಪಯೋಗಿಸ್ತಾ ಏನಾಗುತ್ತೆ, ತುದಿ ನಿಮಗೆ ಒಂಥರ ಶಾರ್ಪ್ ಆದಂಗೆ ಆಗಿಬಿಟ್ಟಿರುತ್ತೆ, ಚೂಪ್ಗಾಗಿರುತ್ತೆ. ಅಂಥ ಟೈಮ್ನಲ್ಲಿ ಕಸ ಗುಡಿಸೋದಕ್ಕೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀವಿ, ಪರ್ಕೆ ಸೌದೋಯ್ತು ಅಂತೇಳಿ ಆಚೆ ಹಾಕ್ಬಿಡ್ತೀವಿ. ಆದರೆ ಪರ್ಕೆ ಚೆನ್ನಾಗೇ ಇರುತ್ತೆ. ಅದನ್ನು ಇನ್ನಷ್ಟು ದಿನ ನಾವು ಉಪಯೋಗಿಸ್ಕೋಬೋದು. ಹೇಗೆ ಅಂದರೆ ಈ ತುದಿ ಭಾಗ ಏನಿದೆ ನಿಮಗೆ ಚೂಪಾಗಿರೋವಂಥದ್ದು ಅದನ್ನು ನೋಡಿಕೊಂಡು ನೀವು ಸ್ವಲ್ಪ ಕತ್ರಿಯಿಂದ ಕಟ್ ಮಾಡ್ಕೊಂಡ್ಬಿಡಿ. ಈ ರೀತಿ ಕಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ತುದಿ ಭಾಗ ಸ್ವಲ್ಪ ಮೊಂಡ ಆಗುತ್ತೆ. ಮತ್ತು ನಿಮಗೆ ಕಸ ಗುಡಿಸುವಾಗ ಕಸ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಆಗ ನೀವು ಪರ್ಕೆನ ಇನ್ನಷ್ಟು ದಿನ ಕೂಡ ಉಪಯೋಗಿಸ್ಕೋಬೋದು. ವೇಸ್ಟ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಈಗ ನೋಡಿ ನಾನು ತುದಿ ಭಾಗ ಯಾವುದು ಸ್ವಲ್ಪ ಶಾರ್ಪ್ ಆಗಿತ್ತು ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕೂಡ ನೀವು ಪರ್ಕೆನ ಕಟ್ ಮಾಡ್ಕೊಂಡು ಉಪಯೋಗಿಸ್ಕೋಬೋದು. ಇದೇ ರೀತಿ ನೀವು ಹೊಸ ಪರ್ಕೆ ತಂದಾಗ ಅದರಲ್ಲಿ ಇರೋವಂಥ ತೆನೆಗಳು ಅಥವಾ ಊಗಂತ ಕೂಡ ಕರೀತಾರೆ ಅದನ್ನು,
ಅದು ಉದುರ್ತಾ ಇರುತ್ತೆ. ಯಾಕಾದರೂ ಹೊಸ ಪೊರ್ಕೆ ತಂದುಬಿಟ್ವಪ್ಪ, ಇದನ್ನು ಯಾವಾಗ ಸರಿ ಹೋಗುತ್ತೋ ಅನ್ನೋಷ್ಟು ಬೇಜಾರಾಗಿಬಿಡುತ್ತೆ. ಕಸ ಗುಡಿಸಿದಾಗ ಆ ಕಸಕ್ಕಿಂತ ಹೆಚ್ಚಿಗೆ ಆ ಪೊರ್ಕೆನಲ್ಲಿರೋ ಹೂಗು ಉದುರ್ಬಿಟ್ಟಿರುತ್ತೆ. ಅಂಥ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ, ತಂದಿದ್ದ ಹೊಸ ಪ್ಯಾಕೆಟ್ ಪೊರ್ಕೆನ ಕಟ್ ಮಾಡಿದ ತಕ್ಷಣ ಈ ರೀತಿ ಯಾವುದಾದ್ರೂ ಒಂದು ಹಳೆ ಬಾಚಣಿಗೆಯಿಂದ ಚೆನ್ನಾಗಿ ಅದನ್ನು ಬ್ರಷ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮಾಡಿದಾಗ ಅದರಲ್ಲಿ ಇರೋ ಅಂಥ ಹೂಗೆಲ್ಲ ಉದುರ್ಬಿಟ್ಟು ನಿಮಗೆ ಪೊರ್ಕೆನಲ್ಲಿ ಕಸ ಗುಡಿಸುವಾಗ ಉದುರೋ ಪ್ರಾಬ್ಲಮ್ ಕೂಡ ಇರಲ್ಲ. ಇದಂತೂ ಒಳ್ಳೆ ಟಿಪ್ಪು, ಎಲ್ಲರೂ ಅನುಸರಿಸಬೇಕಾಗಿರುವಂಥದ್ದೇ. ನಿಮಗೆ ಎಷ್ಟು ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ ನೋಡಿ. ಹಾಗೆ ಪೊರ್ಕೆ ಉಪಯೋಗಿಸ್ತಾ ಏನಾಗುತ್ತೆ, ಅದರಲ್ಲೂ ಈ ಪ್ಲಾಸ್ಟಿಕ್ ಪೊರ್ಕೆಗಳು ಇವಾಗ ವಾಶ್ ಆ್ಯಂಡ್ ಯೂಸ್ ಅಂತ ಬಂದಿದೆ. ಅದರಲ್ಲೆಲ್ಲ ಏನಾಗುತ್ತೆ, ಈ ಕೂದಲುಗಳು ಕಸ ಎಲ್ಲ ಸುತ್ಕೊಂಡ್ಬಿಟ್ಟು ಪೊರ್ಕೆ ಅಲ್ಲಲ್ಲಿ ಒಂದು ರೀತಿ ಅಂಟು ಥರ ಆಗಿಬಿಟ್ಟಿರುತ್ತೆ. ಮತ್ತು ಕಸ ಕೂಡ ಸೇರುತ್ತೆ. ಅದನ್ನು ಹೇಗೆ ಹೋಗಲಾಡಿಸೋದು ಅಂತಲೇ ಗೊತ್ತಾಗಲ್ಲ. ಅಂಥ ಟೈಮ್ನಲ್ಲಿ ಕೂಡ ನೀವು ಈ ಬಾಚಣಿಗೆಯಿಂದ ಆ ಪೊರ್ಕೆನ ಚೆನ್ನಾಗಿ ನೀವು ಬಾಚ್ಕೋಬೇಕಾಗತ್ತೆ. ಈ ರೀತಿ ಮಾಡಿದಾಗ ಆ ಪೊರ್ಕೆನಲ್ಲಿ ಸೇರಿರುವಂಥ ಕೂದಲಾಗಿರ್ಬೋದು ಅಥವಾ ಕಸ ಆಗಿರ್ಬೋದು ಎಲ್ಲ ಚೆನ್ನಾಗಿ ಈಚೆ ಬಂದುಬಿಡುತ್ತೆ. ಮತ್ತು ನಿಮಗೆ ಪೊರ್ಕೆ ಹೊಸ ರೀತಿ ಕೂಡ ಆಗುತ್ತೆ, ನೀಟಾಗಿ ಕೂಡ ಇರುತ್ತೆ. ನೀವು ಇನ್ನಷ್ಟು ದಿನ ಹಳೆ ಪೊರ್ಕೆ ಆದರೂ ಕೂಡ ಅದನ್ನು ಉಪಯೋಗಿಸ್ಕೋಬೋದು. ಯಾವುದನ್ನು ಕೂಡ ವೇಸ್ಟ್ ಮಾಡೋಕ್ಕಂತೂ ಆಗಲ್ಲ ಅಲ್ವಾ. ಹೀಗೆ ಪ್ರತಿದಿನ ಈರುಳ್ಳಿ ಅಂತೂ ಉಪಯೋಗಿಸ್ತೀವಿ ಅಡುಗೆ ಮನೆಯಲ್ಲಿ. ಈರುಳ್ಳಿ ಸಿಪ್ಪೆನ ಆಚೆ ಬಿಸಾಕ್ಬಿಡ್ತೀವಿ. ಅದೇ ರೀತಿ ಆಲೂಗಡ್ಡೆ ಸಿಪ್ಪೆ ಕೂಡ ಆಗಿರ್ಬೋದು. ಇನ್ಮೇಲೆ ಆ ರೀತಿ ಬಿಸಾಕಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ಗಿಡಗಳೇನಾದರೂ ನೀವು ಬೆಳೆಸಿದರೆ ಇದು ನಿಮಗೆ ಒಳ್ಳೆ ಫರ್ಟಿಲೈಸರ್ ಥರ ಕೆಲಸ ಮಾಡುತ್ತೆ. ಹಾಗೆ ಬರೀ ಈರುಳ್ಳಿ ಸಿಪ್ಪೆ ಇದ್ದರೂ ಕೂಡ ಅದನ್ನು ನೆನೆಸ್ಬಿಟ್ಟು ಆ ನೀರನ್ನು ನೀವು ತಲೆಗೆ ಹಚ್ಕೊಂಡಾಗ ನಿಮಗೆ ಒಳ್ಳೆ ಕಂಡೀಷ್ನರ್ ಕೂಡ ಆಗುತ್ತೆ. ನಿಮಗೆ ಬರೀ ಈರುಳ್ಳಿ ಸಿಪ್ಪೆ ಒಂದಿದ್ರೆ, ಇಲ್ಲ ಅಂತ ಅಂದರೆ ಈ ರೀತಿ ಆಲೂಗಡ್ಡೆ ಸಿಪ್ಪೆ ಆಗಿರ್ಬೋದು ಅಥವಾ ಟೀ ಡಿಕಾಕ್ಷನ್ನು ಆಗಿರ್ಬೋದು ಅಥವಾ ಕಾಫಿದು ವೇಸ್ಟ್ ಇರ್ಬೋದು ಅಥವಾ ಮೊಟ್ಟೆ ಸಿಪ್ಪೆ ಆಗಿರ್ಬೋದು, ಈ ರೀತಿ ಯಾವುದೇ ಆಗಿರ್ಬೋದು ಅದನ್ನೆಲ್ಲ ವೇಸ್ಟ್ ಮಾಡಿಬಿಡಿ. ಈ ರೀತಿ ಒಂದು ಬಾಕ್ಸಿಗೆ ಹಾಕ್ಕೊಂಡು ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ ಬಾಳೆಹಣ್ಣು ಕೂಡ ತುಂಬ ಮೆತ್ತಗಾಗ್ಬಿಟ್ಟಿದೆ, ಇದನ್ನು ತಿನ್ನೋಕ್ಕಾಗಲ್ಲ. ಇದನ್ನು ಕೂಡ ನಾನು ಇದೇ ಬಾಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲದನ್ನು ಈ ರೀತಿ ಹಾಕ್ಕೊಂಡು ಒಂದು 2 ದಿನ ಆದ್ರೂ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಈ ರೀತಿ ಫರ್ಮೆಂಟ್ ಆದಾಗ ನೀವು ಇದನ್ನು ಗಿಡಗಳಿಗೆ ಉಪಯೋಗಿಸಿದಾಗ ಗಿಡಗಳಿಗೆ ನ್ಯಾಚುರಲ್ಲಾಗಿ ಸಿಗುವಂಥ ಒಂದು ಒಳ್ಳೆ ಆರೋಗ್ಯಕರವಾದ ಫರ್ಟಿಲೈಸರು ರೆಡಿಯಾಗುತ್ತೆ. ನೀವು ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲೇ ಗಿಡಗಳಿಗೆ ಬೇಕಾದಂಥ ಫರ್ಟಿಲೈಸರ್ನ ಅಡುಗೆ ಮನೆ ವೇಸ್ಟಿಂದ ಕೂಡ ತಯಾರಿಸ್ಕೋಬೋದು. ಈಗ ನೋಡಿ, 2 ದಿನ ಆಗಿದೆ ಈ ಈರುಳ್ಳಿ ಸಿಪ್ಪೆ ಮತ್ತು ಬಾಳೆಹಣ್ಣು ಎಲ್ಲ ಹಾಕಿ. ಈಗ ಇದು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ಏನು ಫರ್ಮೆಂಟ್ ಆಗಿದೆ ನೀರು, ಅದನ್ನು ಒಂದು ಸಣ್ಣ ಬಕೆಟ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ಸ್ಟ್ರಾಂಗಾಗಿರುತ್ತೆ, ಹಾಗೆ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು. ಇದನ್ನು ನೀವು ಡೈಲ್ಯೂಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇದಕ್ಕೆ ಇನ್ನಷ್ಟು ಪ್ರಮಾಣದ ನೀರನ್ನು ಸೇರಿಸ್ಕೋಬೇಕು. ಈ ರೀತಿ ನೀರನ್ನು ಸೇರಿಸ್ಕೊಂಡು ಇದನ್ನು ನೀವು ಗಿಡಗಳಿಗೆ ಹಾಕಿದಾಗ ಗಿಡಗಳಿಗೆ ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತು ಗಿಡಗಳು ಕೂಡ ನಿಮಗೆ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬರುತ್ತೆ. ಈಗ ಬನ್ನಿ, ನಾನು ಗಾರ್ಡನನ್ನು ಒಂದು ಸ್ವಲ್ಪ ನಿಮಗೆ ತೋರಿಸ್ತೀನಿ. ನಾನು ಈ ರೀತಿ ಕಿಚನ್ ವೇಸ್ಟಿಂದನೇ ಫರ್ಟಿಲೈಸರ್ನ ಮಾಡಿ ಗಿಡಗಳಿಗೆ ಹಾಕ್ಕೋತೀನಿ. ಎಷ್ಟು ಆರೋಗ್ಯಕರವಾದಂಥ ಗಿಡಗಳನ್ನ ಬೆಳೆಸ್ಕೋಬೋದು ನಾವು. ಕೊನೆಯದಾಗಿ ನಿಮ್ಮೆಲ್ಲರಿಗೋಸ್ಕರ ಒಂದು ಲಾಸ್ಟ್ ಟಿಪ್ಪು. ನೀವು ಯಾರಿಗೋಸ್ಕರ ಕೊರಗ್ತಾ ಕಣ್ಣೀರು ಹಾಕ್ತಿರೋ ಅವರು ನಿಮ್ಮ ಕಣ್ಣೀರಿಗೆ ಅರ್ಹರೇ ಅಲ್ಲ. ಯಾರು ಅರ್ಹರೋ ಅವರು ನಿಮ್ಮ ಕಣ್ಣೀರನ್ನು ನೋಡೋಕ್ಕೆ ಇಷ್ಟನೇ ಪಡಲ್ಲ. ಹೀಗಿರುವಾಗ ನಿಮ್ಮ ಬೆಲೆ ಗೊತ್ತಿಲ್ಲದವ್ರಿಗೋಸ್ಕರ ನೀವು ಕಣ್ಣೀರು ಹಾಕ್ತಿರೋ ಅಥವಾ ನಿಮ್ಮ ಬೆಲೆ ಗೊತ್ತಿದ್ದವರು ನಿಮ್ಮನ್ನು ಇಷ್ಟಪಡೋರಿಗೋಸ್ಕರ ನೀವು ನಗ್ನಗ್ತಾ ಇರ್ತಿರೋ, ಆಯ್ಕೆ ನಿಮ್ಮದು. ಏನಂತೀರಾ? ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.